ಬಡಗು ಶಬರಿಮಲೆ ಶ್ರೀ ಮಹದೇವ ಪಾರ್ವತಿ ಶ್ರೀ ಶಾಸ್ತಾರ ದೇವಸ್ಥಾನ ಉಬ್ರಂಗಳದಲ್ಲಿ ಪಾಟು ಉತ್ಸವ ಭೂತಬಲಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 142ನೇ ಸಾಂಸ್ಕೃತಿಕ ಕಾರ್ಯಕ್ರಮವು ವೈವಿಧ್ಯಮಯವಾಗಿ ಮೂಡಿಬಂತು. ಬಡಗು ಶಬರಿಮಲೆ ಶ್ರೀ ಮಹದೇವ ಪಾರ್ವತಿ ಶ್ರೀ ಶಾಸ್ತಾರ ದೇವಸ್ಥಾನ ಉಬ್ರಂಗಳದಲ್ಲಿ ಪಾಟು ಉತ್ಸವ ಭೂತಬಲಿ ಉತ್ಸವದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ 142ನೇ ಸಾಂಸ್ಕೃತಿಕ ಕಾರ್ಯಕ್ರಮವು ತುಂಬಿದ ಸಭಾಂಗಣದಲ್ಲಿ ಬಹಳ ವೈವಿಧ್ಯಮಯವಾಗಿ ಮೂಡಿಬಂತು. ರಾಜೇಶ್ ಮಾಸ್ಟರ್ ಉಬ್ರಂಗಳ ಸ್ವಾಗತಿಸಿದರು. ಸಾಹಿತ್ಯಾಮೃತ ಕಾರ್ಯಕ್ರಮವು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಸಾಹಿತ್ಯ ಪ್ರಸ್ತುತಿಯೊಂದಿಗೆ ನಡೆಯಿತು. ಗಾನಾಮೃತ ಕನ್ನಡ ಕೋಗಿಲೆಗಳ ಸ್ವರ ನಿನಾದ ಕಾರ್ಯಕ್ರಮವನ್ನು ಸಂಸ್ಥೆಯ ಕನ್ನಡ ಘನ ಸೌರಭ ರತ್ನಗಳಾದ ಮಧುಲತಾ ಪುತ್ತೂರು, ವಿಶ್ವನಾಥ ಪುತ್ತಿಗೆ, ರತ್ನಾಕರ ಒಡಂಗಲ್ಲು, ಮುರಳಿ ನೀರ್ಚಾಲ್, ಈಶ್ವರ ಸುರಂಬೈಲು ಮುಂತಾದ ಕಲಾವಿದರು ತಮ್ಮ ಬಹು ಪ್ರಕಾರಗಳ ವಿಶೇಷ ಹಾಡಿನೊಂದಿಗೆ ಕಂಚಿನ ಕಂಠದಿಂದ ಹಾಡಿ ನೆರೆದ ಸಭಾ ಸದಸ್ಯರನ್ನು ರಂಜಿಸಿದರು. ಮನಸೂರೆಗೊಳಿಸಿದ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಶಾಲು ಹೊದಿಸಿ ಗೌರವ ಸ್ಮರಣಿಕೆ, ಡಾಕ್ಟರ್ ವಾಣಿಶ್ರೀ ಅವರ ಚೊಚ್ಚಲ ಕೃತಿ ಪ್ರಕೃತಿ ಎಂಬ ಕೃತಿ ಹಾಗೂ ಡಾಕ್ಟರ್ ಲಕ್ಷ್ಮಣಮೂರ್ತಿ ರಚಿತ ರಾಣಿ ಅಬ್ಬಕ್ಕ ಜೊತೆ ಪಯಣ ಎಂಬ ಕೃತಿ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ವಾಣಿಶ್ರೀ ಅವರಿಗೆ ಫಲಪುಷ್ಪ ಶ್ರೀ ದೇವರ ಪ್ರಸಾದ ಕೊಟ್ಟು ಹರಸಲಾಯಿತು. ಹಲವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಮೂಡಿಬಂತು. ವೇದಿಕೆಯಲ್ಲಿ ಗಣ್ಯರಾದ ಜಯರಾಜ್ ಕುಣಿಕುಳಾಯ, ಕಿರಣ್ ಕುಣಿಕುಳಾಯ, ರಾಜೇಶ್ ಮಾಸ್ಟರ್ ಉಬ್ರಂಗಳ, ಸುಬ್ರಹ್ಮಣ್ಯ ಮಾಸ್ಟರ್, ಅಚ್ಯುತ ಭಟ್, ರಾಜೇಶ್, ಸಂಸ್ಥೆಯ ಮಹಿಳಾ ನಾಟ್ಯರತ್ನ ಮಧುಮತಿ, ರಾಜೇಶ್ ಶಡ್ರಂಪಾಡಿ, ರವಿ ಕುರುಪ್ ಉಬ್ರಂಗಳ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.